नकुली दन्ते परिवृता पविः सर्वस्यै वाचैशाना शारुणामिहवादये सर्ववागीश्वरो विष्णुः श्रीरूपो मां सुवादये नमोऽस्त्वनन्ताय सहस्रमूर्ते सहस्रपादाक्षि शिरोर्बाहवे सहस्रनाम्ने पुरुषाय शाश्वते सहस्रकोटियुगधारिणे नमः। ಶ್ರೀ ಗುರುಭ್ಯೋ ನಮಃ. ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಪ್ರೀತಿಗಾಗಿ ರಾತ್ರೋರಾತ್ರಿ ಪಾಂಡವರ ಶಿಬಿರಕ್ಕೆ ದಾಳಿ ಇಟ್ಟು ಅಲ್ಲಿ ಮಲಗಿದ್ದ ಧೃಷ್ಟದ್ಯುಮ್ನ ಉಪಪಾಂಡವರು ಇವರನ್ನೆಲ್ಲ ಕಗ್ಗೊಲೆ ಮಾಡಿ ಕೊನೆಗೆ ಡೇರೆಗೆ ಬೆಂಕಿ ಕೊಟ್ಟು ಧ್ವಂಸ ಮಾಡಿ ಅಲ್ಲಿಂದ ಓಡಿದ್ದಾರೆ. ಈ ಸುದ್ದಿ ಭೀಮಸೇನನಿಗೆ ತಲುಪಿತು. ಭೀಮಸೇನ ಅಶ್ವತ್ಥಾಮಾಚಾರ್ಯರನ್ನು ಅಟ್ಟಿಸಿಕೊಂಡು ಬರ್ತಾ ಇದ್ದಾನೆ. ಕೃಷ್ಣ ಅರ್ಜುನನಿಗೆ ಹೇಳಿದ, ನೀನು ಓಡು. ಅಶ್ವತ್ಥಾಮಾಚಾರ್ಯರು ಅಸ್ತ್ರವನ್ನು ಪ್ರಯೋಗ ಮಾಡಿದಾಗ ಭೀಮಸೇನ ಎಂದು ಅಸ್ತ್ರ ಪ್ರಯೋಗ ಮಾಡುವುದಿಲ್ಲ. ಹಾಗಾಗಿ ಪ್ರತ್ಯಸ್ತ್ರ ಪ್ರಯೋಗ ಮಾಡುವುದಕ್ಕಾಗಿ ನೀನು ಹೋಗು ಅಂತ ಕೃಷ್ಣ ಹೇಳಿದ. ಅದಕ್ಕನುಗುಣವಾಗಿ ಅರ್ಜುನನು ಅಟ್ಟಿಸಿಕೊಂಡು ಹೋದ. ಕೃಷ್ಣ ಹೇಳಿದ ಹಾಗೆ ಅಶ್ವತ್ಥಾಮಾಚಾರ್ಯರಿಗೆ ತನ್ನನ್ನು ಭೀಮ ಅಟ್ಟಿಸಿಕೊಂಡು ಬರ್ತಾ ಇದ್ದಾನೆ ಅಂತ ಬಹಳ ಭಯಪಟ್ಟು ಬ್ರಹ್ಮಶಿರೋಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಕೃಷ್ಣನ ಆಜ್ಞೆಯ ಮೇರೆಗೆ ಅರ್ಜುನನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ. ಎರಡೂ ಅಸ್ತ್ರಗಳು ಘರ್ಷಣೆಗೆ ಒಳಗಾಗಿ ಭಯಂಕರ ಪ್ರಭಾವ ಕಾಣಿಸ್ತಾ ಇದೆ. ಇದ್ದಕ್ಕಿದ್ದಂತೆ ವೇದವ್ಯಾಸರು ಬಂದು ಆ ಎರಡೂ ಅಸ್ತ್ರಗಳ ನಡುವೆ ನಿಂತು ಘರ್ಷಣೆಯಿಂದ ಜಗತ್ತಿಗೆ ನಾಶ ಆಗಬಾರದು ಅಂತ ರಕ್ಷಣೆ ಮಾಡಿ ನಿಮ್ಮ ಅಸ್ತ್ರವನ್ನು ಉಪಸಂಹಾರ ಮಾಡಿ ಅಂತ ಹೇಳಿದ್ದಾರೆ. ಅರ್ಜುನ ಉಪಸಂಹಾರ ಮಾಡಿದ. ಅಶ್ವತ್ಥಾಮಾಚಾರ್ಯರಿಗೆ ಆಗಿಲ್ಲ. ಅಶ್ವತ್ಥಾಮಾಚಾರ್ಯರ ಅಸ್ತ್ರವನ್ನು ಅರ್ಜುನನೇ ಉಪಸಂಹಾರ ಮಾಡಿದ. ಆಮೇಲೆ ಕೃಷ್ಣ ಹೇಳ್ತಾನೆ, ಅಸ್ತ್ರದ ಉಪಸಂಹಾರ ಆಯಿತು, ಅದರ ಸಂಕಲ್ಪವನ್ನು ನೀವು ಹಿಂದಕ್ಕೆ ತಗೊಳ್ಬೇಕು. ವಾಚಾ ನಿವಾರಯ ಅಸ್ತ್ರಂತೆ. ಹಾಗಂತ ಅಶ್ವತ್ಥಾಮಾಚಾರ್ಯರ ಹತ್ರ ಕೃಷ್ಣ ಹೇಳಿದಾಗ ಅಶ್ವತ್ಥಾಮಾಚಾರ್ಯ ಹೇಳ್ತಾ ಇದ್ದಾರೆ, ನೀನು ಪಕ್ಷಪಾತದಿಂದ ಇದನ್ನು ಹೇಳ್ತಾ ಇದ್ದೀ. ನಾನೆಂದೂ ಈ ಅಸ್ತ್ರವನ್ನು ಹಿಂದಕ್ಕೆ ತಗೊಳ್ಳುವುದಿಲ್ಲ, ಇದರ ಸಂಕಲ್ಪವನ್ನು ಹಿಂದಕ್ಕೆ ತಗೊಳ್ಳುವುದಿಲ್ಲ. ಪಾಂಡವ ಸಂತತಿಯ ಮೇಲೆ ಇದು ಬೀಳಬೇಕು, ಪಾಂಡವ ಸಂತತಿ ನಾಶ ಆಗಬೇಕು, ಹಾಗೆಯೇ ನಾನು ಮಾಡ್ತೇನೆ ಅಂತ ಹೇಳಿ ಆ ಬ್ರಹ್ಮಶಿರೋಸ್ತ್ರ ಪಾಂಡವರ ಸಂತತಿಯ ಒಂದು ಅಂಕುರವಾಗಿರ್ತಕ್ಕಂತಹ ಉತ್ತರಾದೇವಿ, ಅರ್ಜುನನ ಮಗ ಅಭಿಮನ್ಯುವಿನ ಪತ್ನಿ ಉತ್ತರಾದೇವಿ, ಅವಳ ಉದರದಲ್ಲಿ ಒಂದು ಮಗು ಬೆಳೀತಾ ಇತ್ತು. ಅದರ ಮೇಲೆ ಪ್ರಯೋಗ ನಡೆದಿದೆ. ಉತ್ತರಾದೇವಿಯನ್ನು ಆ ಬ್ರಹ್ಮಶಿರೋಸ್ತ್ರ ಅಟ್ಟಿಸಿಕೊಂಡು ಬರ್ತಾ ಇದೆ. ಓಡಿಕೊಂಡು ಉತ್ತರಾದೇವಿ ಬಂದು, ಪಾಹಿ ಪಾಹಿ ಮಹಾಬಾಹೋ ದೇವದೇವ ಜಗತ್ಪತೆ ನಾಣ್ಯಂ ತ್ವದ ಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ. ರಕ್ಷಣೆ ಮಾಡು ಕೃಷ್ಣ, ನೀನಲ್ಲದೆ ಇನ್ನೊಬ್ಬ ರಕ್ಷಣೆ ಮಾಡುವವ ಇಲ್ಲ. ಅಭಿದ್ರವತಿ ಮಾಮೀಶ ಶರಸ್ತಪ್ತಾಯಸೋ ವಿಭೋ ಕಾಮಂ ದಹತು ಮಾನಾಥ ಮಾಮೇ ಗರ್ಭೋ ನಿಪತ್ಯತ. ಒಂದು ಬಾಣ ಬಿಸಿಯಾಗಿ ನನ್ನನ್ನು ಅಟ್ಟಿಸಿಕೊಂಡು ಬರ್ತಾ ಇದೆ. ನನ್ನ ಮೇಲೆ ಬೇಕಾದ ಅದರ ಆಕ್ರಮಣ ಆಗಲಿ, ನನ್ನ ಉದರದಲ್ಲಿರ್ತಕ್ಕಂಥ ಗರ್ಭ ಅದು ಸುರಕ್ಷಿತವಾಗಿರಬೇಕು. ಆ ಮೂಲಕ ಪಾಂಡವರ ವಂಶ ಮುಂದುವರಿಯುವಂತಾಗಬೇಕು. ಹಾಗಂತ ಕೇಳ್ಕೊಂಡಾಗ ಓಂ ಅಂತ ಹೇಳಿದ ಕೃಷ್ಣ ಉತ್ತರಾದೇವಿಯ ಉದರದ ಒಳಗೆ ಪ್ರವೇಶ ಮಾಡಿ ಸುದರ್ಶನೇನ ಸ್ವಾಸ್ತ್ರೇಣ ಸ್ವಾನಾಂ ರಕ್ಷಣಂ ಯದಾದ್ವಿಭು, ತನ್ನ ಸುದರ್ಶನ ಸತ್ರವನ್ನು ಸುತ್ತ ತಿರುಗಿಸ್ತಾ ಉತ್ತರ ಗರ್ಭದಲ್ಲಿ ಬೆಳೀತಾ ಇರ್ತಕ್ಕಂಥ ಮಗುವಿಗೆ ಆ ಬ್ರಹ್ಮ ಶಿರೋಸ್ತ್ರ ಏನೂ ಹಾನಿ ಮಾಡದಂತೆ ರಕ್ಷಣೆ ನೀಡಿದ್ದಾನೆ.
ಈ ಘಟನೆಯನ್ನು ಪರೀಕ್ಷಿತನಿಗೆ ನಿರೂಪಣೆ ಮಾಡಿರ್ತಕ್ಕಂಥ ಶುಕಾಚಾರ್ಯ ಹೇಳ್ತಾರೆ, ಪರೀಕ್ಷಿತ, ಇದು ಬಹಳ ಆಶ್ಚರ್ಯ ಅನಿಸುತ್ತೆ ನಿನಗೆ. ಮಾನಂತ ಹೇತದಾಶ್ಚರ್ಯಂ ಸರ್ವಾಶ್ಚರ್ಯಮಯೇಚ್ಯುತೆ ಯೈದಂ ಮಾಯೆಯ ದೇವ್ಯ ಸೃಜತ್ಯವತಿ ಹಂತ್ಯಜಃ. ಉಳಿದವರ ದೃಷ್ಟಿಯಲ್ಲಾದರೆ ಇದು ಬಹಳ ಆಶ್ಚರ್ಯಕರವಾದದ್ದು. ಆದರೆ ಕೃಷ್ಣ ಸರ್ವಾಶ್ಚರ್ಯಮಯ. ಜಗತ್ತಿನಲ್ಲಿ ಏನೇನು ಆಶ್ಚರ್ಯಗಳಿದೆಯೋ, ಅದ್ಭುತಗಳಿವೆಯೋ ಅವೆಲ್ಲ ಕೃಷ್ಣನಲ್ಲಿ ಮೇಳೈಸಿವೆ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತ ಉಪನಿಷತ್ತು ಹೇಳಿದ ಹಾಗೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರವನ್ನೆಲ್ಲ ಅನಾಯಾಸವಾಗಿ ನಡೆಸುವವ. ಹಾಗಾಗಿ ಅವನ ವಿಷಯದಲ್ಲಿ ಇದು ಆಶ್ಚರ್ಯ ಅಂತ ನೀನು ಭಾವಿಸಬೇಡ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಪರೀಕ್ಷಿತನಿಗೆ, ಉತ್ತರ ಗರ್ಭದ ಒಳಗೆ ಬೆಳೀತಾ ಇರ್ತಕ್ಕಂಥ ಪರೀಕ್ಷಿತನಿಗೆ ಕೃಷ್ಣ ಅಲ್ಲೇ ಇದ್ದುಕೊಂಡು ರಕ್ಷಣೆ ನೀಡಿದ್ದಾನೆ. ಇದರ ಹಿನ್ನೆಲೆಯಲ್ಲೇ ಯಮದೇವರು ಸುಯಜ್ಞನ ಬಂಧುಗಳಿಗೆ ಒಂದು ಹಿತನುಡಿಯನ್ನು ಹೇಳುವಂಥದ್ದು, ಸರಕ್ಷಿತ ರಕ್ಷತೆಯೋ ಹಿ ಗರ್ಭೆ. ಗರ್ಭದ ಒಳಗಿರುವಾಗ ಭಗವಂತ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪದಿಂದ ಹೇಗೆ ರಕ್ಷಣೆ ನೀಡ್ತಾನೋ, ಗರ್ಭದಿಂದ ಹೊರಗೆ ಬಂದ ಮೇಲೂ ಕೂಡ ರಕ್ಷಣೆ ನೀಡ್ತಾನೆ. ಇದಕ್ಕೊಂದು ಪ್ರಾತ್ಯಕ್ಷಿಕೆ. ಗರ್ಭದ ಒಳಗೆ ಭಗವಂತ ಹೇಗೆ ರಕ್ಷಣೆ ನೀಡ್ತಾನೆ, ವಾಸುದೇವಾದಿ ರೂಪದಲ್ಲಿ ರಕ್ಷಣೆ ನೀಡ್ತಾನೆ. ಹೊರಗಿನಿಂದ ಏನಾದರೂ ಹಾನಿಯಾಗುವ ಸಂಭವ ಇದ್ರೂ ಕೂಡ ಹೇಗೆ ರಕ್ಷಣೆ ನೀಡ್ತಾನೆ ಅನ್ನುವುದಕ್ಕೆ ಒಳ್ಳೆಯ ಒಂದು ನಿದರ್ಶನ. ನಮಗೆ ಸಾವಿರಾರು ತೊಡಕುಗಳು ನಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅವಕಾಶ ಇದೆ. ಬೇರೆ ಬೇರೆ ಕ್ರಿಮಿಕೀಟಗಳು ನಮ್ಮ ಮೇಲೆ ಆಕ್ರಮಣ ಮಾಡಬಹುದು. ಇದ್ದಕ್ಕಿದ್ದಂತೆ ಒಳಗೇನೆ ಹಾರ್ಟ್ ಫೈಲೋ ಬ್ರೈನ್ ಹೆಮರೇಜೋ ಆಗಿಯೂ ನಾವು ಸಾಯಬಹುದು. ಯಾವುದಾದ್ರೂ ಹಾವು ಇತ್ಯಾದಿಗಳನ್ನು ಕಚ್ಚಿ ನಾವು ಸಾಯಬಹುದು, ಅಪಘಾತಕ್ಕೆ ಒಳಗಾಗಿ ಸಾಯಬಹುದು. ಆದರೆ ಆ ರೀತಿ ಯಾವುದೂ ಆಗದೆ ನಾವು ಸುರಕ್ಷಿತರಾಗಿ ಇರುವಂತೆ ಭಗವಂತ ರಕ್ಷಣೆ ನೀಡ್ತಾ ಇದ್ದಾನೆ. ಇದನ್ನು ನಾವು ಪರೀಕ್ಷಿತನ ಈ ರಕ್ಷಣೆಯ ಪ್ರಕ್ರಿಯೆಯಿಂದ ನಾವು ತಿಳ್ಕೊಳ್ಬೇಕಾಗುತ್ತೆ. ವಿಷ್ಣು ಸಹಸ್ರನಾಮದಲ್ಲಿ ಪರ್ಯವಸ್ಥಿತ ಅಂತ ಬರುತ್ತೆ. ಅದು 932ನೇ ನಾಮ. ಪರ್ಯವಸ್ಥಿತ ಅನ್ನುವುದಕ್ಕೆ ಪರಿತಃ ಅವಸ್ಥಿತ 3 ವಿಭಾಗ ಮಾಡಿಕೊಂಡು, ಸುತ್ತ ನಮಗೆ ರಕ್ಷಣೆಯಾಗಿ ಇರುವವ, ರಕ್ಷಕನಾಗಿ ಇರುವವ. ಪರಿತಃ ಅವ ಅಂದ್ರೆ ರಕ್ಷಕನಾಗಿ ಸ್ಥಿತ ಇರುವವ, ಪರ್ಯವಸ್ಥಿತ. ನಮಗೆ ಸುತ್ತ ರಕ್ಷಣೆ ಮಾಡಿ ಯಾವುದೇ ಘಾತಕ ಘಟನೆಗಳಾಗಲಿ, ಪಶು ಪಕ್ಷಿಗಳಾಗಲಿ ನಮಗೆ ಏನೂ ಮಾಡದಂತೆ ರಕ್ಷಣೆ ನೀಡುವವ ಭಗವಂತ. ಅದು ಪರೀಕ್ಷಿತನನ್ನು ಹೇಗೆ ರಕ್ಷಣೆ ಮಾಡಿದ್ದಾನೆ? 4 ಬಾಹುಳ್ಳವನಾಗಿ ಉತ್ತರೆಯ ಗರ್ಭದ ಒಳಗೆ ಪ್ರವೇಶ ಮಾಡಿದ್ದಾನಂತೆ. ಅಷ್ಟವರೆಗೆ ಕೃಷ್ಣ 2 ಬಾಹು ಉಳ್ಳವನಾಗಿದ್ದ. ಶ್ರೀಮದ್ ದೀರ್ಘ ಚತುರ್ಬಾಹು ತಪ್ತ ಕಾಂಚನ ಕುಂಡಲಂ. ತನ್ನ ಸುತ್ತ ಅಡ್ಡಾಡ್ತಾ ಇರತಕ್ಕಂಥ ಕೃಷ್ಣನನ್ನು ಪರೀಕ್ಷಿತ ಈ ರೀತಿ ಕಂಡಿದ್ದಾನೆ ಅಂತ ಹೇಳ್ತಾರೆ. 4 ಬಾಹುಗಳು, ಅದರಲ್ಲಿ ಒಂದು ಕೈಯಲ್ಲಿ ಚಕ್ರ ಆದರೆ ಮತ್ತೊಂದು ಕೈಯಲ್ಲಿ ಗದೆಯನ್ನು ಹೀಗೆ ತಿರುಗಿಸ್ತಾ ಇದ್ದಾರಂತೆ. ಉಲ್ಕಾಬಾಮ್ ಅಂತ ಹೇಳ್ತಾರೆ. ದೊಂದಿಯಂತೆ ಆ ಅಶ್ವತ್ಥಾಮಾಚಾರ್ಯರು ಪ್ರಯೋಗಿಸಿರ್ತಕ್ಕಂಥ ಬ್ರಹ್ಮಶಿರೋಸ್ತ್ರ ಅದು ಆಕ್ರಮಣ ಮಾಡಲಿಕ್ಕೆ ಹವಣಿಸ್ತಾ ಇದೆ. ಅದು ಉತ್ತರೆಯ ಗರ್ಭದ ಒಳಗಿರುವ ಮಗುವಿಗೆ ಏನೂ ಹಾನಿ ಮಾಡದಂತೆ ಅದಕ್ಕೆ ರಕ್ಷಣೆ ನೀಡ್ತಾ ಇದ್ದಾನೆ. ಒಂದು ಕೈಯಲ್ಲಿ ಗದೆ, ಮತ್ತೊಂದು ಕೈಯಲ್ಲಿ ಚಕ್ರ, ಸುದರ್ಶನ ಚಕ್ರ, 2 ಆಯುಧಗಳನ್ನು ಇಟ್ಟುಕೊಂಡು ರಕ್ಷಣೆ ಮಾಡಿದ್ದಾನೆ. ಇದನ್ನು ನಾವು ಗಮನಿಸಬೇಕಾಗಿದೆ. ಭಗವಂತ ರಕ್ಷಣೆಗೆ ಆಯುಧದ ಅವಶ್ಯಕತೆ ಇದೆಯಾ? ವಾರಾಹದ ಮೂಲಕ ಮಧ್ವಗುರುಗಳು ತಿಳಿಸ್ತಾರೆ. ಯಥೇಚ್ಛೈವ ಸರ್ವಂತು ಮನಸಾ ದೇಹತೋಪಿವ
ಕರ್ತುಂ ಶಕ್ತೋಪಿ ಶಾಸ್ತ್ರಾದ್ಯಾಹ ಲೀಲೆಯುವ ಅನಂತ ಶಕ್ತಿನಃ. ಯಥೇಚ್ಛವಾಗಿ ಹೇಗೆ ಬೇಕಾದರೂ ಅವನಿಗೆ ಯಾವ ಆಪತ್ತನ್ನು ಪರಿಹರಿಸುವ ಸಾಮರ್ಥ್ಯ ಅವನಲ್ಲಿದೆ. ನರಸಿಂಹಾವತಾರದಲ್ಲಿ ಬರೇ ತನ್ನ ಉಗುರುಗಳಿಂದ ಅಸುರರ ಸಂಹಾರ ನಡೆಸಿದವ. ನಖಸ್ತುತಿ ಅದಕ್ಕಾಗಿಯೇ ತ್ರಿವಿಕ್ರಮ ಪಂಡಿತರು ಮಾಡಿರುವಂತ, ಮಧ್ವಗುರುಗಳು ತ್ರಿವಿಕ್ರಮ ಪಂಡಿತರ ಅನುಗ್ರಹಕ್ಕಾಗಿ ರಚಿಸಿರುವಂತಹದ್ದು. ಹೀಗೆ ಬರೇ ಮನಸ್ಸಿನಿಂದ, ಬರೇ ದೇಹದಿಂದ ಅಥವಾ ಅವಯವಗಳಿಂದಲೂ ಕೂಡ ರಕ್ಷಣೆ ಮಾಡಲಿಕ್ಕೆ ಸಮರ್ಥ ಇದ್ರೂ ಕೂಡ ಕರ್ತುಂ ಶಕ್ತೋಪಿ ಶಾಸ್ತ್ರಾದ್ಯಾಹ ಲೀಲೆಯುವ ಅನಂತ ಶಕ್ತಿನಃ. ಆದರೂ ಲೀಲೆ ಕ್ರೀಡಾ ರೂಪದಿಂದ ಆಯುಧಗಳನ್ನೆಲ್ಲ ಧರಿಸ್ತಾ ಇದ್ದಾನೆ. ಯಾಕೆ? ಮಧ್ವಗುರುಗಳು ದ್ವಾದಶ ಸ್ತೋತ್ರದಲ್ಲಿ ಕೃಷ್ಣನ 4 ಬಾಹುಗಳನ್ನು ಧ್ಯಾನ ಮಾಡುವಾಗ ಹೀಗೊಂದು ಮಾತು ಹೇಳ್ತಾರೆ. ಶಂಖಚಕ್ರ ಗದಾ ಪದ್ಮಧರಾಶ್ಚಿಂತ್ಯ ಹರೇ ಭುಜಾ ಪೀನವೃತ್ತ ಜಗದ್ರಷ್ಟ ಕೇವಲೋದ್ಯೋಗಿನೋ ನಿಶಂ. ಭಗವಂತನ 4 ಕೈಗಳು ಜಗತ್ತಿನ ರಕ್ಷಣೆಯಲ್ಲಿ ತೊಡಗಿದವುಗಳು. ಹಾಗಂತ ಭಕ್ತರು ಅನುಸಂಧಾನ ಮಾಡಲಿ ಎನ್ನುವ ದೃಷ್ಟಿಯಿಂದ ಶಂಖಚಕ್ರ ಗದಾ ಪದ್ಮಗಳನ್ನು 4 ಬಾಹುಗಳಲ್ಲಿ ಧರಿಸಿದ್ದಾನೆ. ಅವನಿಗೆ ಆ ಆಯುಧಗಳ ಅವಶ್ಯಕತೆ ಇಲ್ಲ. ಆದರೆ ನನ್ನ ಚತುರ್ಬಾಹುಗಳು ಜಗದ್ರಷ್ಟ ಕೇವಲೋದ್ಯೋಗಿಗಳು, ಜಗತ್ತಿನ ರಕ್ಷಣೆಯಲ್ಲಿ ಯಾವತ್ತೂ ಆಸಕ್ತವಾದವುಗಳು ಅಂತ ಭಕ್ತರಿಗೆ ವಿಶ್ವಾಸ ಬರಲಿ ಎನ್ನುವುದಕ್ಕಾಗಿ ಭಗವಂತ ಧಾರಣೆ ಮಾಡಿದ್ದಾನೆ. ನಾರಾಯಣ ಪಂಡಿತರು ಮಧ್ವೈಜಯದಲ್ಲಿ ಒಂದು ಮಾತು ಹೇಳುವಂತಾಗಿದೆ. ಸ್ಮೃತಿಕೀರ್ತನ ಪ್ರಣತಿಭಿರ್ ವಿಮುಕ್ತಯೇ ಸ್ವಜನಸ್ಯ ಯಾತೆ ಅನೇಕ ರೂಪತಾಂ. ಭಗವಂತ ಅನೇಕ ರೂಪಗಳನ್ನು ಯಾಕೆ ತಾಳ್ತಾನೆ? ಒಂದೇ ರೂಪದಿಂದ ಎಲ್ಲವನ್ನು ಮಾಡಬಹುದಲ್ಲ ಅನ್ನುವ ಸಂದೇಹದ ಹಿನ್ನೆಲೆಯಲ್ಲಿ ಭಕ್ತರು ತನ್ನ ಬೇರೆ ಬೇರೆ ರೂಪದ ಸ್ಮರಣೆ, ಚಿಂತನೆ, ಧ್ಯಾನ ಇತ್ಯಾದಿಗಳನ್ನು ಮಾಡಲಿ ಅನ್ನುವ ದೃಷ್ಟಿಯಿಂದ ಬೇರೆ ಬೇರೆ ರೂಪಗಳನ್ನು ಅವ ಸ್ವೀಕಾರ ಮಾಡ್ತಾನೆ ಅಂತ. ಈ ಮಾತು ಭಗವಂತ ಆಯುಧಗಳನ್ನು ಯಾಕೆ ಧರಿಸ್ತಾನೆ ಅನ್ನುವುದಕ್ಕೂ ಅನ್ವಯಿಸುವಂತ. ಭಕ್ತರು ಚಿಂತನೆ ಮಾಡಬೇಕು, ತಮ್ಮ ರಕ್ಷಣೆಯಲ್ಲಿ ಭಗವಂತ ಇಷ್ಟು ಆಸಕ್ತನಾಗಿದ್ದಾನೆ ಅಂತ, ಅಷ್ಟು ಭಕ್ತ ವತ್ಸಲನಾದವ ಅಂತ ಚಿಂತನೆ ಮಾಡಬೇಕು. ಆ ಮೂಲಕ ಅವರಿಗೆ ಸದ್ಗತಿ ಆಗಬೇಕು ಅನ್ನುವ ದೃಷ್ಟಿಯಿಂದ, ಭಕ್ತರ ಉದ್ಧಾರದ ದೃಷ್ಟಿಯಿಂದೇನೆ ಭಗವಂತ ಆಯುಧಗಳನ್ನು ಧರಿಸಿದ್ದಾನೆ. ಹಾಗಾಗಿ ಪರೀಕ್ಷಿತನನ್ನು ಭಗವಂತ 2 ಆಯುಧಗಳನ್ನು ಧರಿಸುವ ಮೂಲಕ ರಕ್ಷಣೆ ಮಾಡಿದವ. ಅದೇ ಭಗವಂತ ನಮ್ಮ ಮೇಲೆ ಏನಾದರೂ ಆಕ್ರಮಣ ಮಾಡುವಂತಹದ್ದಿದ್ರೆ, ಅದು ಇತ್ತೀಚೆಗೆ ಪ್ರಸ್ತುತವಾಗಿರ್ತಕ್ಕಂತಹ ಕರೋನಾ ಮುಂತಾಗಿರ್ತಕ್ಕಂತಹ ದುಷ್ಟಶಕ್ತಿಗಳೂ ಆಗ್ಬೋದು. ಅದು ಆಕ್ರಮಣ ಮಾಡುವಂತಹದ್ದಿದ್ರೆ ಭಗವಂತ ರಕ್ಷಣೆ ಮಾಡ್ತಾನೆ. ಭಗವಂತನಿಗೆ ರಕ್ಷಣೆ ಮಾಡುವ ಸಾಮರ್ಥ್ಯ ಇದ್ದೇ ಇದೆ. ಹಾಗಾಗಿ ಭಗವಂತನಿಗೂ ಆಯುಧಗಳಿಗೂ ಸಂಬಂಧ ಇರುವ ನಾಮಗಳಿರುತ್ತೆ. ಶಂಖ, ಬೃಂದಕಿ, ಚಕ್ರಿ ಇತ್ಯಾದಿ ನಾಮಗಳು. ಆ ಎಲ್ಲ ನಾಮಗಳನ್ನು ನಾವು ಪರಿಶೀಲಿಸುವಾಗ ಭಗವಂತನಿಗೆ ಆಯಾ ಆಯುಧಗಳ ಅವಶ್ಯಕತೆ ಇದ್ದಿದ್ರೂ ಕೂಡ ಭಕ್ತರ ರಕ್ಷಣೆಯಲ್ಲಿ ತಾನು ತೊಡಗಿದ್ದೇನೆ ಅಂತ ತೋರಿಸಿಕೊಡುವುದಕ್ಕಾಗಿ ಶಂಖವನ್ನೋ, ಚಕ್ರವನ್ನೋ, ಗದೆಯನ್ನು ಧರಿಸಿದ್ದಾನೆ ಅಂತ ತಿಳ್ಕೊಂಡೆ. ಕೊನೆಗೆ ಭೀಷ್ಮರು ಹೇಳ್ತಾರೆ, ಸರ್ವಪ್ರಹರಣಾಯುಧ, ಎಲ್ಲರನ್ನೂ ನಾಶ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಆಯುಧಗಳನ್ನು ಒಳಗೊಂಡವ. ಎಲ್ಲರನ್ನೂ ಬೇಕಾದರೂ ನಾಶ ಮಾಡಲಿಕ್ಕೆ ಸಮರ್ಥ, ಸರ್ವಪ್ರಹರಣ ಆಯುಧ. ಹಾಗಾಗಿ ನಮಗೆ ಏನು ತೊಂದರೆ ಬಂದರೂ ಕೂಡ ಭಗವಂತನನ್ನು ಗಟ್ಟಿಯಾಗಿ ನಾವು ಆಶ್ರಯಿಸಿದ್ರೆ ಎಲ್ಲ ಸಮಸ್ಯೆಯನ್ನು ಭಗವಂತ ಪರಿಹಾರ ಮಾಡ್ತಾನೆ. ಯಾಕೆಂದ್ರೆ ಅವ ಸರ್ವಪ್ರಹರಣಾಯುಧ. ಆದುದರಿಂದ ಈಗ ಕರೋನಾದ ಭೀತಿಗೆ ಒಳಗಾಗಿರ್ತಕ್ಕಂಥ ನಾವು ವಿಶೇಷವಾಗಿ ಭಗವಂತನನ್ನು 2 ರೂಪಗಳಿಂದ ಚಿಂತನೆ ಮಾಡಬೇಕಾದ. ಒಂದು, ಅವ ಎಲ್ಲ ಪರ್ಯವಸ್ಥಿತ, ಸುತ್ತ ನಮಗೆ ರಕ್ಷಕನಾಗಿ ಇದ್ದುಕೊಂಡು ರಕ್ಷಣೆಯನ್ನು ನೀಡ್ತಾ ಇದ್ದಾನೆ. ಅದಕ್ಕೆ ಆ ರಕ್ಷಣೆ ನೀಡಲಿಕ್ಕೆ ಬೇಕಾದ ಸಾಮರ್ಥ್ಯವೂ ಅವನಲ್ಲಿದೆ. ಯಾಕೆಂದ್ರೆ ಅವ ಸರ್ವಪ್ರಹರಣ ಆಯುಧ. ನಮಗೆ ಕೆಲವೊಮ್ಮೆ ನಿರಾಶೆ ಆಗುತ್ತೆ.
ಕರೋನಾದಂಥ ವಯಸ್ಸನ್ನು ಹೇಗೆ ಅದನ್ನು ಪರಿಹರಿಸುವುದು ಅಂತ. ಉಳಿದವರಿಗೆ ಆ ಸಮಸ್ಯೆ ಇರಬಹುದು. ಸರ್ವಾಶ್ಚರ್ಯಮಯನಾಗಿರ್ತಕ್ಕಂಥ ಸರ್ವಪ್ರಹರನಾಯುಧನಾಗಿರ್ತಕ್ಕಂಥ ಭಗವಂತನಿಗೆ ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಹಾಗಾಗಿ ಭಗವಂತನನ್ನು ನಾವು ಪರ್ಯವಸ್ಥಿತಾಯ ನಮಃ, ಹಾಗೇನೆ ಸರ್ವಪ್ರಹರನಾಯುಧಾಯ ನಮಃ ಅಂತ ನಾವು ಚಿಂತನೆ ಮಾಡಿದ್ರೆ ನಮ್ಮ ಮಟ್ಟಿಗೆ ನಮ್ಮ ಪಾಲಿಗೆ ಭಗವಂತ ಯಾವುದೇ ಘಾತುಕ ಶಕ್ತಿಗಳ ಆಕ್ರಮಣ ಆಗದಂತೆ, ವಿಶೇಷವಾಗಿ ಕರೋನಾದ ಆಕ್ರಮಣ ಆಗದಂತೆ ನಮಗೆ ರಕ್ಷಣೆ ನೀಡ್ತಾನೆ. ಹಾಗಾಗಿ ಭಗವಂತನನ್ನು ಪರ್ಯವಸ್ಥಿತಾಯ ನಮಃ ಹಾಗೂ ಸರ್ವಪ್ರಹರನಾಯುಧಾಯ ನಮಃ ಅನ್ನುವ ನಾಮದ ಮೂಲಕ ವಿಶೇಷವಾಗಿ ಅವನ ಚಿಂತನೆ ಹಾಗೆ ಧ್ಯಾನವನ್ನು ನಡೆಸಿ ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವೃತು ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮತ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.